ವೆಲ್ಕಮ್ ಬ್ಯಾಕ್. ನಮಸ್ತೆ. ನನ್ನ ನ್ಯೂ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಸಿನ್ಸು, ನನ್ನ ಫ್ರೆಂಡ್ಸು ಎಲ್ಲ ಅವರೇ. ನನಗೆ ಕಸಿನ್ಸೇ ಫ್ರೆಂಡ್ಸು, ಬೇರೆ ಫ್ರೆಂಡ್ಸ್ ಇಲ್ಲ ಜಾಸ್ತಿ. ನಾವೆಲ್ಲ ಒಂದು ಒಳ್ಳೆ ಕೆಫೆಗೆ ಬ್ರಂಚ್ ಡೇಟ್ ಬಂದಿದ್ದೀವಿ 4 ಜನ. ನನ್ನ ಕೆಫೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಇದು ಕ್ಲೇ ಪೇಂಟಿಂಗ್ ಕಾನ್ಸೆಪ್ಟ್ ಇರುವಂಥ ಕೆಫೆ ಕೋರ್ಮಂಗ್ಲದಲ್ಲಿದೆ. ಕೆಟೋಪಿಯಾ ಅಂತ, ಸಾರಿ. ತುಂಬ ದಿನದಿಂದ ಇದನ್ನು ಸರ್ಚ್ ಮಾಡಿ ಇದಕ್ಕೊಂದಿನ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಫೈನಲಿ ದಿಸ್ ಸಂಡೇ ನಾವಿಲ್ಲಿ ಬಂದಿದ್ದೀವಿ. ಏನೆಲ್ಲ ಮಾಡ್ತೀವಿ ತೋರಿಸ್ತಾ ಹೋಗ್ತೀನಿ. ಒಳ್ಳೊಳ್ಳೆ ಫುಡ್ ಇದೆ, ಹಾಗೆ ಒಂದು ಒಳ್ಳೆ ಮಗ್ಗೋ ಅಥವಾ ವಾಸೋ ಏನಾದ್ರು ಬೈ ಮಾಡಿಬಿಟ್ಟು ಅದನ್ನು ನಾವೇ ಪೇಂಟ್ ಮಾಡೋಣ ಅಂತ ಇದ್ದೀವಿ. ಲೆಟ್ಸ್ ಸಿ. ನಾನು ಇವತ್ತು ಝಾರಾ, ನನ್ನ ಫೇವ್ರೆಟ್ ಬ್ಲ್ಯಾಕ್, ಆಲ್ವೇಸ್ ಮೈ ಫೇವ್ರೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಝಾರಾ, ಇದು ನನ್ನ ಫೇವ್ರೆಟ್ ಡ್ರೆಸ್. ಅದನ್ನ ಹಾಕಿದ್ದೀನಿ. ನನ್ನ ಕಸಿನ್ಸ್ ಇನ್ನು 3 ಜನ, ಅಂದರೆ ಇನ್ನಿಬ್ರು ನನ್ನ ಕಸಿನ್ಸು, ಇನ್ನೊಬ್ಳು ನನ್ನ ತಂಗಿ ಏನು ವೇರ್ ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ. ಲೆಟ್ಸ್ ಗೋ. ಕೆಫೆ ಎಂಟರ್ ಆದ ತಕ್ಷಣ ಫಸ್ಟು ನಾವು ಯಾವ ಮಗ್ ಅಥವಾ ಪಾಟ್ ಏನಕ್ಕೆ ನಾವು ಪೇಂಟ್ ಮಾಡೋಣ ಅಂತ ಚೂಸ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಬೈ ಮಾಡಬೇಕಿಲ್ಲಿ. ಓಕೆ, ನಾವಿನ್ನೂ ಪೇಂಟ್ ಮಾಡೋಕ್ಕೆ ಏನು ತಗೊಳ್ಳೋದು ಅನ್ನೋದ್ರಲ್ಲೇ ಕನ್ಫ್ಯೂಷನಲ್ಲಿ ಇದ್ದೀವಿ. ನನಗೆ ಈ ನಾಯಿ ತುಂಬ ಇಷ್ಟ ಆಗಿದೆ. ಇದರೊಳಗೆ ಪ್ಲ್ಯಾಂಟ್ ಹಾಕ್ಬೋದು. ದಿಸ್ ಇಸ್ ಪಾಟ್. ಮಗ್ ತಗೋತೀಯ ನೀನು? ಬೇಗ ಡಿಸೈಡ್ ಮಾಡ್ರೆ. ಮಗ್ಗ ಇನ್ನೊಂದು ತಗೋ ನಂಗೆ. ನೀನು ಸಪ್ರೇಟಾ? ನಾನು ಯಾವಾಗಲೂ ಸಪ್ರೇಟ್. ದಿಸ್ ಇಸ್ ಟೂ ಮಚ್. ಹಾಗಿದ್ರೆ ನಾನು ನಿಮಗೆ ಇದು ಮಾಡಿಕೊಂಡು ಎಲ್ಲ ಚೂರು ನಿನ್ನ ಕೈಲಿರೋದು ಎತ್ಕೋ. ಕೊಡು. ನಾನು ಒಳ್ಳೆ ಪೇಂಟರ್, ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಹೆದರಬೇಡಿ, ನಾನು ನೋಡ್ಕೊತೀನಿ. ನಾಯಿ ವಿಷಯಕ್ಕೆ ಆಮೇಲೆ ಬರ್ತೀವಿ. ದಿಸ್ ಇಸ್ ನಾಟ್ ನಾಯಿ, ಡಾಗ್ ಶೇಪಲ್ಲಿರೋ ಇದು ಪಾಟ್ ಇದು, ಆಯ್ತಾ? ಇದನ್ನ ನನ್ನ ಲೈಫ್ ಟೈಮ್ ಇದನ್ನ ಮೆಮೊರಿಗೆ ಇಟ್ಕೋಬೇಕಂತ. ಕಲರ್ ಆರ್ಡರ್ ಮಾಡ್ತಾ ಇದೀವಿ. ಇವೆರಡು ನಂಬ್ಕೊಂಡು ಅನು ಮಗ, ನೀನು ಬಾಲಾಗ ಮಾತ್ರ ಪೇಂಟ್ ಮಾಡೋ ಮಗ. ನಮ್ಮಲೇ ಬೇಡ ಪೇಂಟಿಂಗ್ ಮಾಡ್ತೀನಿ. ಅವಳ ಹೆಸರು ಸ್ವಲ್ಪ ಪ್ರೊನೌನ್ಸ್ ಮಾಡೋದು ಕಷ್ಟ. ಪ್ರವಾಲಿ ಸ್ಪೆಲ್ಲಿಂಗ್ ಕೇಳ್ತಾ ಇದೆ. ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ನಿಮ್ಮ ಖುಷಿಗೆ ಕಾರಣ ಹೇಳ್ತಾ ಇದ್ದೀನಲ್ಲ ಅದಕ್ಕೆ. ನನ್ನ ನಾಯಿ ಏನಾದ್ರು ಹಾಳಾದರೆ ನಾನು ಅವಳ ಮಗ್ ಹಾಳು ಮಾಡ್ತೀನಿ. ಅದಕ್ಕೆ ನಾನು ನಿಮ್ಮ ಜೊತೆ ಸೇರಿ ನೀನು ಗೈಡ್ ಮಾಡ್ಬೇಕು ನಮಗೆ, ಏನು ಪೇಂಟ್ ಮಾಡಬೇಕು. ನಾನು ಅವಳಿಗೆ ಅಷ್ಟು ಕಲರ್ಸ್ ಕೊಡ್ತಿರೋದ್ರಲ್ಲೇ ಅರ್ಥ ಮಾಡ್ಕೋಬೇಕು. ನಾಯಿ ಕಣ್ಣಿಗೆ ಬ್ಲ್ಯಾಕು, ಬಾಲಕ್ಕೆ ಬ್ಲ್ಯಾಕು. ಟೇಬಲ್ವರೆಗೂ ನಾಯಿನೇನೋ ತಂದ್ವಿ. ಈಗಷ್ಟೇ ಬ್ರಷ್ ಎಲ್ಲ ಕೊಟ್ಟಿದ್ದಾರೆ. ಈ ಬ್ರಷ್ ಎಲ್ಲ ನಾವು ಯಾವಾಗಲೂ ನೋಡ್ಬಿಟ್ಟಿದ್ವಿ, ಏನಿಲ್ಲ ನೀಟಾಗಿ ಮಾಡ್ಬಿಡೋದು. ನೀನು ಏನಾದರೂ ಒಂಚೂರು ಹೇಳು. ಫೈನಲ್ ರಿಸಲ್ಟ್ ಬಂದ್ಮೇಲೆ ಮಾತಾಡ್ತೀನಿ. ಓಕೆ, ವಿ ಹ್ಯಾವ್ ಟು ಚೂಸ್ 4 ಈಚ್ ಅಂತ. ಡಿಫ್ರೆಂಟ್ ಕಲರ್ಸ್ ತಗೊಳ್ಳೋಣ. We get only 4 colors. 4 ಕಲರ್ ಒಬ್ರು ಚೂಸ್ ಮಾಡ್ಬೋದಂತೆ. Orange, green. ನನ್ನ ನಾಯಿ ಯಾವ ಕಲರ್ ಮಾಡೋಣ? ಎಲ್ಲೋ ಕಲರ್ ನಾಯಿ ಮಾಡೋಣ ನಾವು. ಎಲ್ಲೋ ಮೇಲೆ ಇಲ್ಲೆಲ್ಲ ಬೊಟ್ಟು ವೈಟ್ ನಾಯಿ ಚಿತ್ರ ಮಾಡೋಣ. ವೈಟ್ ನಾಯಿಗೆ ಚಿತ್ರ ಬಿಡಿಸಿ. ವೈಟ್ ನಾಯಿಗೆ ರೆಡ್ ಹಾರ್ಟ್ ಮಾಡೋಣ. ನಾಯಿ ಮೇಲೆ ಹಾರ್ಟ್ ಇರುತ್ತಾ? ನಾಯಿ ಮೇಲೆ ಹಾರ್ಟ್ ಅಂತಲ್ಲ, ಎಂಬ್ರಾಯ್ಡ್ರಿ ಮಾಡೋಣ. ನಾಯಿ ಅದು ನಾಯಿ ಥರನೇ ಇರಬೇಕಂತಿಲ್ಲ, ಕ್ರಿಯೇಟಿವಿಟಿ ತೋರಿಸ್ಬೋದು ನೀವು. ನಾವು ಎಂಬ್ರಾಯ್ಡ್ರಿ ಮಾಡೋಣ. ನಮ್ಮ ಟೀಮಲ್ಲಿ ಕ್ರಿಯೇಟಿವ್ ಪೇಂಟರ್ ಇವಳೊಬ್ಳೆ ಇರೋದು, ಇವಳೊಬ್ಳೆ, ಆಯ್ತಾ? ಅದಕ್ಕೆ ಮಗ್ಗು ತಗೊಬಿಟ್ಟಿದ್ದಾಳೆ ಸಪ್ರೇಟಾಗಿ. ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ನಿನ್ನ ನಾಯಿ ಒಂದು ಕಾಣಿಸ್ತಿದೆ ಡೆಫಿನೆಟ್. ಏನು ಹೆದರಬೇಡ, ನಾವೆಲ್ಲ ಒಳ್ಳೆ ಪೇಂಟರ್ಸ್. ಯು ಆರ್ ಪಿ ಪಂಟರ್ ಪೇಂಟರ್ಸ್. ನಿನ್ನ ನಾಯಿ ಬಾಲಕ್ಕೂ ಒಂದು ಜೊತೆ ಕಾಣಿಸ್ತೀನಿ. ಹೆಲ್ಪ್ ಮಿ ವಿತ್ ದ ಕಲರ್ಸ್ ಅಷ್ಟೇ. ರ್ಯಾಂಡಮ್ ಆಗಿ ಡಿಸೈಡ್ ಮಾಡಿದ್ದೀನಿ. ನನ್ನ ನಾಯಿ ಆರೆಂಜ್ ಕಲರಲ್ಲಿ ಇರುತ್ತೆ ಅಂತ. ನನಗೆ ಬೈದ್ರಿ ಆರೆಂಜ್ ಕಲರ್ ಮಗ್ ಮಾಡ್ತೀನಿ ಅಂದರೆ. ಆರೆಂಜ್ ಕಲರ್ ಮಗ್ ಈಸ್ ಕಾಮನ್. ಆರೆಂಜ್ ಕಲರ್ ನಾಯಿ ನೋಡಿದ್ಯಾ? ನೋಡಿದ್ದೇನೆ ನೀನು? ವಾಟರ್ ಮಿಕ್ಸ್ ಮಾಡ್ಕೊ. ನಮ್ಮ ಕರ್ನಾಟಕದ ಬೀದಿ ನಾಯಿಗಳೆಲ್ಲ ಆರೆಂಜ್. ಯಾಕೆ? ಅದು ಬ್ರೌನ್ ಕಣೆ. ನಮ್ಮ ಊರಲ್ಲಿರೋ ಬೀದಿ ನಾಯಿಗಳೆಲ್ಲ ಆರೆಂಜೇ ಇರೋದು.
ಸ್ವಲ್ಪ ಲೈಟ್ ಎಲ್ಲಿಂದ ಕಿವಿಯಿಂದ ಶುರು ಮಾಡ್ತೀನಿ. ನಾನು ಬಾಲ ಬಾಲಕ್ಕೆ ಆರೆಂಜ್ ಮಾಡಬೇಡ, 2 ಕಿವಿಗೆ ಮಾಡೋಣ. ನಾನೊಂದು ಕಿವಿಗೆ ಆರೆಂಜ್ ಮಾಡ್ತೀನಿ, ಇನ್ನೊಂದು ಕಿವಿಗೆ ಆರೆಂಜ್ ಮಾಡ್ತೀನಿ, ಆಯ್ತಾ? ಅನುಗೂ ಕೊಟ್ರೆ ಆಮೇಲೆ ಕೊಡ್ತೀನಿ. ನಾವ್ ಹೇಳಿಲ್ವಾ ನಾವು ಪೇಂಟರ್ಸ್. ತಿಂದ್ಲು ನಾಯಿ ತಿಂದ್ಲು. ಫುಲ್ ಉಜ್ಜೆ, ಬೇಸ್ ಫುಲ್ ಆರೆಂಜ್ ತಾನೆ. ಬೇಸ್ ಫುಲ್ ಆರೆಂಜ್ ಮಾಡ್ಬೇಡ, ನಾನು ತಪ್ಪು ಮಾಡಿರೋ ಕಾರಣ. ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ. ಆಲ್ರೆಡಿ ಬೇಕಾದ್ರೆ ಯಾವಾಗಲೂ ಪೇಂಟ್ ಬ್ರಷ್ನ ಹಿಂಗೆ ಇಟ್ಕೋಬೇಕು. ನಾನು ಇವಳು ಮಾಡಿರೋದು ಸರಿ ಮಾಡೋದೇ, ಬಾಲಕ್ಕೆ ಹಚ್ಬೇಡ ಅಂದಿದ್ದೀನಿ. ಬಾಲಕ್ಕೆ ಆಲ್ರೆಡಿ ಒಂದು ಲೈನ್ ಮಾಡಿದಾಳೆ ನೋಡೇನು ಇಲ್ಲಿ. ನೋಡಿ ನಮ್ದು ಬ್ರಷ್ ಬಂದ್ಬಿಟ್ಟು ಆ ಥರ ಇದೆ, ಎಕ್ಸ್ಪರ್ಟ್ ಬ್ರಷ್. ಇದು ಈ ಸ್ವಲ್ಪ ಹಿಂಗಿರೋದ್ರಿಂದ ಬಾಲಕ್ಕೆ ಆಗಲ್ಲ. ಬಾಲ ಒಂದೇ ನನಗಂತ ಉಳಿಸಿರೋದು, ಪ್ಲೀಸ್ ಅದನ್ನ ಬಿಟ್ಟು. ಬಾಲ ಮುಟ್ಟಲ್ಲ. ಹಾಂ, ನೋಡು, ನೀನು ಹಚ್ತಾ ಹೋಗ್ತಿರೋದನ್ನ ನಾನು ಹಿಂಗೆ ಹೆಂಗೆಲ್ಲ ಮಾಡ್ತಾ ಇದ್ದೀನಿ. ನಿಧಾನ. ನೀನು ಹಚ್ತಾ ಇರೋದು ಹೆಂಗಿದೆ ಗೊತ್ತಾ? ಯಾರ್ದೋ ಮನೆ ಕಾಂಪೌಂಡ್ ಗೋಡೆಗೆ ಪೇಂಟ್ ಹೊಡಿತಿರೋದು. ನಾಜೂಕಾಗಿ ಪೇಂಟ್ ಮಾಡ್ಬೇಕು ಕಣೆ, ಅದು ರತ್ನಮ್ಮನ ಮನೆಗೆ ಪೇಂಟ್ ಹೊಡೆದ ಅಭ್ಯಾಸ. ನಾಜೂಕಾಗಿ ಪೇಂಟ್ ಮಾಡ್ಬೇಕು. ಅವ್ರ ಜೊತೆಗೆ ಪ್ರವಾಲಿಕಾ ಅವರೇ ಅವಳು ಏನ್ ಮಾಡ್ತಿದ್ದೀರಾ? ಮಗ್ಗಿಗೆ ಪೇಂಟ್ ಮಾಡ್ತಾ ಇದ್ದೀನಿ. ಯಾರ್ದು ಸವಾಸ ಬೇಡ ಅಂತ ಸಪ್ರೇಟ್. ನೀವು ಯಾಕೆ ಆರೆಂಜ್ಗೆ ಬಂದ್ಬಿಟ್ರಿ? ಆರೆಂಜ್ ಆಕ್ಚುಲಿ ನನ್ನ ಫೇವ್ರೇಟ್ ಕಲರ್. ಅವರಿಬ್ರು ಯಾಕೆ ಚೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆರೆಂಜ್ ಯೂನಿವರ್ಸಲ್ ಕಲರ್, ಆರೆಂಜ್ ಸೂರ್ಯನ್ ಕಲರ್, ಸ್ಯಾಫ್ರನ್. ಅದನ್ನ ಯಾರು ಬೇಕಾದ್ರೂ choose ಆರೆಂಜ್ ಮಾಡ್ಬೋದು. ನಮ್ಮ ನಾಯಿ ಕಲರ್. ನೀವ್ ಯಾಕೆ ಸಪ್ರೇಟ್ ಆಗಿ ಹೋಗ್ಬಿಟ್ರಿ ಪ್ರವಾಲಿಕಾ ಅವರೇ? ನನಗೆ ಅವರಿಬ್ರು ಮೇಲೆ ಮುಖ ನಂಬಿಕೆ ಬಿಡು ಇಲ್ಲ. ಆಯ್ತಾ? ಮುಖಕ್ಕೆ ಆರೆಂಜ್ ಹೊಡಿಬೇಡ. ಅರ್ಧ ಮುಖಕ್ಕೆ ಆಲ್ರೆಡಿ ಆರೆಂಜ್ ಹೊಡ್ಕೊಂಡು ಮುಖಕ್ಕೆ ಆರೆಂಜ್ ಹೊಡಿಬೇಡ ಅಂತೆ. ಅದು ಆಮೇಲೆ ಸರಿ ಮಾಡೋಣ. ಮುಖ ಬಿಡೆ, ಮುಖ ಬಾಲ. ಸೊ ಬೇರೆ ಬೇರೆ ಪ್ಲೇಸಸ್ಗಳೆಲ್ಲ ಹೋಗಿ ಈ ಥರ ಎಕ್ಸ್ಪ್ಲೋರ್ ಮಾಡೋದು. ಇದೇ ಫಸ್ಟ್ ಎಕ್ಸ್ಪ್ಲೋರ್. ದೂರದೃಷ್ಟಿ ಇರಬೇಕು. ಏನು ಅಂತ ಹೇಳ್ತೀನಿ, ಇದು ಪಾಟ್, ಇದ್ರೊಳಗೆ ನಾವು ಗಿಡಗಳು ಹಾಕ್ತೀವಿ. ಒಳಗಡೆ ಬ್ಲ್ಯಾಕ್ ಕಲರ್ ಇದ್ರೆ ಹೆಂಗಿರು ಮಣ್ಣು ಹಾಕೋದಲ್ವಾ? ಹೆಂಗಿದ್ರು ಮಣ್ಣು ಹಾಕೋದು. ಪೇಂಟ್ ಯಾಕೆ ಮಾಡಿದೆ? ಬ್ಲ್ಯಾಕ್ ಇದ್ರೆ, ಡಾರ್ಕ್ ಇದ್ರೆ ಕಲೆ ಆಗಲ್ಲ ಮಣ್ಣು ಹಾಕೋದು. ಬ್ಯೂಟಿಫುಲ್ ಪೇಂಟರ್. ಹೆಂಗಿರು ಮಣ್ಣು ಹಾಕೋದಲ್ವಾ? ಡಾರ್ಕ್ ಕಲರ್ ಹಾಕೋಣ ಅಂತ ನೋಡಿದೆ, ಬ್ಲ್ಯಾಕ್ ಹಾಕ್ತಾ ಇದ್ದೀನಿ. ಮಣ್ಣು ಹಾಕ್ತಾನೆ. ಒಂದೇ ಒಂದು ಕೆಲಸ ಕೊಟ್ಟಿದ್ದೀನಿ, ಕಣ್ಣು ಬರಿ ಅಂತ. ಕಣ್ಣು ಏನಾರು ಹಾಳು ಮಾಡ್ಬೇಕು ಅವಳು ನಾಯಿದು. ಹಿಂಗೆಲ್ಲ ಟೆನ್ಷನ್ ಮಾಡಿದ್ರೆ ಎಲ್ಲೆಲ್ಲ ಹೋಗುತ್ತೆ. ಹೌದು, ಇಲ್ಲ ಟೆನ್ಷನ್. ಬಾಲ ಬರಿ, ಇಲ್ಲ ಕಣ್ಣು ಬರಿ. ಪ್ರವಾಲಿಕಾ ಅವರೇ ನಿಮ್ದಲ್ಲಿ ತಕ ಬಂದು ತೋರಿಸಿ. ಪರವಾಗಿಲ್ಲ, ಕಣ್ಣು ಅನ್ಸೋ ಥರನೇ ಕಣ್ಣು ಬರ್ದಿದ್ದಾವೆ. ಇವ್ಳು ಎಂತ ಮದ್ದು ಅಂತಂದ್ರೆ ಕಣ್ಣಿಗಿನ್ ತಗೊಂಡೋದಾಗ ಬರಿ ಅಂತ ಅಂತಾಳೆ. ಇನ್ನೊಂದು ಹಿಂಗ್ ಮಾಡು, ಇನ್ನೊಂದು ಹಿಂಗ್ ಮಾಡು. ಬೇಡ ಬೇಡ, ಉಪ್ಪರ್ದ ಮೇಲೆ ಏನು ಮಾಡು ಗೊತ್ತಾ? ಇಲ್ಲೆಲ್ಲ ಬರಿ ಬ್ಲ್ಯಾಕ್. ಏಯ್, ಇಲ್ಲಿ ನೋಡಿ ಲೈಟ್ ಇದೆಯಲ್ಲ ಬಾಯಿ. ಬೇಡ ಬೇಡ ಬೇಡ, ಉಚ್ಚಿ ಥರ ಕಾಣೋದು ನಾಯಿ. ನಾನು ನಿಂಗೆ ಹಾಳು ಮಾಡ್ತೀನಿ. ಬೇಡ, ನಮ್ಮ ಬೇಡ, ಒಬ್ಬ ಮಾತ್ರ ಬರೀ. ನಿಮಿಷ ನಮ್ಮಪ್ಪ ಕಾಲ್ ಮಾಡ್ತಾರೆ. ಚೆನ್ನಾಗಿದೆ. ಎಷ್ಟು ನಾಯಿ ಕೊಟ್ಟರು ನೆಕ್ಸ್ಟ್ ಟೈಮ್ ಬಂದಾಗ ಪೇಂಟ್ ಮಾಡ್ಬೋದು. ಹೆಂಗೆ ನೋಡು, ಫಸ್ಟು ನಾವು ಆರೆಂಜ್ ಹೊಡೆದಿದ್ವಿ, ಅದು ಪೀಚ್ ಪೀಚ್ ಆಗಿತ್ತು. ಇವಾಗ ಅದ್ರ ಮೇಲೆ ನಾನು ಒಂದು ನಿಮಿಷ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಹಾಗೆ ಜಾಸ್ತಿ ಪೇಂಟ್ ತೊಗೊಂಡು ಮಾಡಿದ್ರೆ ಬಬಲ್ಸ್ ಬರುತ್ತೆ. ಅದಕ್ಕೆಲ್ಲ ಒಂದು ಟ್ರಿಕ್ಸ್ ಇದೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಮಾಡ್ತಾರೆ. ಜಸ್ಟ್ ಪುಚ್ಕ ಹಾಕ್ತಾ ಹೋಗ್ಬೇಕು ಪೇಂಟ್. ನೀವು ದೊಡ್ಡ ಆರ್ಟಿಸ್ಟಾ? ಯಾವಾಗಾದ್ರಿ ನೀವು? ಇವತ್ತಿನ ಇಲ್ಲ, ನಮ್ಮದು ಆ್ಯಕ್ಚುಲಿ ಚೆನ್ನಾಗಿ ಬರ್ತಿದೆ. ನೋಡಿ ನಾಯಿ ಚೆನ್ನಾಗಿ ಮಾಡಿದ್ದೀನಿ. ನಾಯಿ ಮುಖ ಅವಳಿಗೆ ಬಿಟ್ಟಿದ್ದೀನಿ. ಮುಖ ಚೆನ್ನಾಗಿತ್ತು. ಯಾವತ್ತಿದ್ರು ನಾಯಿ ಮುಖ ಚೆನ್ನಾಗಿರ್ಬೇಕು. ಏನೇ ಅದು ತೋರ್ಸು. ಆಗಿರೋದು ನಂಗೆ ಗೊತ್ತಾಗಿದೆ.
ತೋರ್ಸು ಹಾರ್ಟ್ ಬಿಡ್ಬೇಕು. ಇಟ್ಸ್ ಅ ಹಾರ್ಟ್. ಇನ್ನು ಕಚ್ಚಿರೋ ಆಪಲ್ ಐಫೋನ್ ಸಿಂಬಲ್ ಇದಕ್ಕಿಂತ ಕೆಟ್ಟದಾಗಿರುತ್ತೆ. ಅದನ್ನ ಇನ್ನು ಫಿಲ್ ಮಾಡಕ್ಕಿದೆ. ಅವಾಗ ಶುರು ಮಾಡಿದಾಗ ನಾವಿಷ್ಟು ಮಾಡ್ತೀವಿ ಅಂತ ನಾವು ಅನ್ಕೊಂಡಿರಲಿಲ್ಲ. ಈಗ ಸ್ವಲ್ಪ ಮ್ಯಾಟ್ರು ಸೀರಿಯಸ್ ಆಗ್ತಾ ಇದೆ. ಮುಖ ತೋರಿಸು ಚೂರು ನೀಟಾಗಿ. ಒಳ್ಳೆಕಲ್ಲ ನಾಯಿ ಮುಖ ತೋರಿಸು ಜೂಮಲ್ಲಿ. ಔಟ್ಲೈನ್ ಅಷ್ಟೇ ಅವಳು ಮಾಡಿರೋದು. ನಾನು ನನ್ನ ನಾಯಿ ಒಳಗಡೆ ಏನಾದ್ರು ಒಳಗಡೆ ಎಲ್ಲ ಸರಿ ಬರಿಬೋದಂತೆ. ಬರೆದ್ರೆ ಅದು ಹೋಗುತ್ತಲ್ಲ ಇವಾಗ. ಮಣ್ಣು ತೋಡಿ ಯಾರು ನೋಡಿದ್ರೆ ನಾನು ಇದು ಯಾರಿಗೆ ಗಿಫ್ಟ್ ಮಾಡ್ತೀನಿ. ಅವರು ಏನಿರ್ಬೋದು ಮಣ್ಣೊಳಗೆ ಅಂತ ನೋಡಿದ್ರೆ. ಬಿಗ್ ಬಾಸ್ ನಾನು ಇವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾಯಿ ನಾನು ನೀನು ಪೈಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಚೂರನ್ನು ಕೊಡ್ತಾ ಇಲ್ಲ. ಡಾಮಿನೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಡಾಮಿನೇಟ್ ಮಾಡ್ತಾ ಇದ್ದಾರೆ. ಮನುಷ್ಯನಿಗಾಗ್ಲಿ ನಾಯಿಗಾಗ್ಲಿ ಮುಖ ತುಂಬಾ ಇಂಪಾರ್ಟೆಂಟ್. ಮುಖ ಪೂರ್ತಿ ಅವಳೇ ಪೇಂಟ್ ಮಾಡಿರೋದು. ಆ ಮುಖದಲ್ಲಿ ಬ್ಲ್ಯಾಕ್ ಕಲರ್ ಏನೇನು ಕಾಣ್ತಾ ಇದೆ, ಮೂಗು, ಕಣ್ಣು, ಐಬ್ರೋಸ್ ಎಲ್ಲ ಅವಳೇ ಮಾಡಿರೋದು. ಜೆಲ್ಲಸಿ ನನ್ನ ನಾಯಿ ಚೆನ್ನಾಗಿ ಬರುತ್ತೆ. ಲಡ್ಡು ಅಂತ ಹೆಸರಿಡೋಣ ಅದಕ್ಕೆ. ಮತ್ತೆ ಒಳ್ಳೆ ಥೆರಪಿನೇ. ನನ್ನ ಹತ್ರ ತುಂಬ ಒಳ್ಳೆ ಥೆರಪಿ ಇದು. ಆಫ್ಟರ್ ಸೋ ಲಾಂಗ್ ವರ್ಕ್ ಸ್ಟ್ರೆಸ್ ಎಲ್ಲ ಇದ್ದಾಗ. ಪೇಂಟ್ ಮಾಡಿರೋ ಅಂಥ ಈ ನಾಯಿಗೆ ಲಡ್ಡು ಅಂತ ಯಾಕೆ ಹೆಸರು ಇಡ್ತಿದ್ದೀವಿ ಅಂದರೆ, ಲಡ್ಡು ನಮ್ಮ ಮನೇಲಿ ಇದ್ದಿದ್ದು ಪೆಟ್ 12 ವರ್ಷ ಇದ್ಲು ನಮ್ಮ ಜೊತೆ ಊರಲ್ಲಿ. ಆಮೇಲೆ ಈಗ ಒನ್ ಇಯರ್ ಆಯಿತು ವಿ ಲಾಸ್ಟ್ ಹರ್. ಅವಳ ಮೆಮೊರಿಲಿ ಒಂದೇ ಒಂದು ಪೆಟ್ ನಮ್ಮ ಮನೇಲಿ ಸಾಕಿದ್ದು ಅವಳನ್ನೇ. ಹಾಗಾಗಿ ನಮಗೆಲ್ರಿಗೂ ಫೇವ್ರೆಟ್ ಅವಳು. ಫೈನಲಿ ಅಷ್ಟೊತ್ತು ಪೇಂಟ್ ಮಾಡಿ ಒಂದು ಶೇಪಿಗೆ ತಂದಿದ್ದೀವಿ ಆ ಪಾಟ್ನ. ಬಟ್ ನಾನು ಹೇಳ್ದಂಗೆ ಇದು ಒಂದು ಒಳ್ಳೆ ಥೆರಪಿ ಆ್ಯಕ್ಚುಲಿ. ತುಂಬ ಎಂಜಾಯ್ ಮಾಡಿದ್ವಿ. ಕ್ಯೂಟಾಗಿ ಬಂದಿದೆ ಅಂತ ನಾವು ಅನ್ಕೊಂಡೆ. ಕೆಲವೊಂದು ಕೆಡ್ದಾಗ ಆಗಿದೆ, ಕಿವಿ ಬಾಲ ಎಲ್ಲ. ಬಟ್ ನಮ್ಮ ಹತ್ರ ಕಲರ್ಸು ಅಷ್ಟೊಂದು ಇರಲಿಲ್ಲ. ಒಂದು ಈ ಥರದ್ದು ಪಾಟ್ಗೆ ಅವರು 4 ಕಲರ್ ಅಷ್ಟೇ ಕೊಡೋದು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್. ಅಂತೂ ನಮ್ಮದು ಫೋಟೋಶೂಟ್ ಆಯಿತು. ಒಳ್ಳೆ ಫುಡ್ ತಿಂದ್ವಿ, ಒಳ್ಳೆ ಕ್ಲೇ ಆರ್ಟ್ ಮಾಡಿದ್ವಿ. ಅವಳೇನು ಶೋ ಆಫ್ ಮಾಡ್ತಿರೋದಂದ್ರೆ 2 ಬ್ಯಾಗ್ ನನ್ನ ಕೈಲೇ ಕೊಟ್ಟಿದ್ದಾರೆ. ಆಯ್ತಾಯ್ತು, ಮೂಕ ಅಭಿನಯ ಮಾಡ್ತಾರೆ. ಸೊ ಈ ವಿಡಿಯೋ ಮಾಡ್ತಾರೆ ಪಲ್ಲು ಅನ್ನೋ ಸ್ವಲ್ಪ ಸೂಚನೆ. ಸಕ್ಸಸ್ಫುಲಿ ಝೂಮಲ್ಲಿ ಬಂದ್ಬಿಟ್ಟಿದ್ದಾರೆ ಅವರು. ಸ್ವಲ್ಪ ಬ್ಯಾಕ್ ಹೋಗಿ. ಸಕ್ಸಸ್ಫುಲಿ ನಾವು ನೀಟಾಗಿ ಚಂದ ಪೇಂಟ್ ಮಾಡಿದ್ವಿ. 2 ವೀಕ್ಸ್ ಆದಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಮೇಲೆ ನಾವು ಎಲ್ಲ ಕಡೆ ನೀಟಾಗಿ ನಿಮಗೆ ಕಲಿಸ್ತೀವಿ. ಅದನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಟು ಅಂಕಿ ಟಾಕ್ಸ್ ಪ್ಲೀಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವಿಬ್ರು ಹೇಳಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಂಕಿತಂಗೆ ತುಂಬ 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 ಸಪೋರ್ಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ.